ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಚನಾ ಧನ್ಯತಾ. ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ. ಇವತ್ತಿನ ರೆಸಿಪಿ ಬಂದು ಟೊಮೆಟೊ ಬಾತು, ಹಾಗೆ ಇದಕ್ಕೆ ಇನ್ನೊಂದು ನೇಮ್ ಕೂಡ ಕೊಡಬಹುದು, ಬ್ರಿಂಜಾಲ್ ಬಾತು. ಅದು ಮಾಡೋದಕ್ಕೆ ಮೊದಲಿಗೆ ನಾವು ಒಂದು ಜಾರ್ ತಗೊಂಡು ಒಂದು ಅರ್ಧ ಈರುಳ್ಳಿ, ಹಾಗೆ ಒಂದು 15-16 ಪೀಸಸ್ ಆಗುವಷ್ಟು ಬೆಳ್ಳುಳ್ಳಿ, 2 ಇಂಚು ಅಥವಾ 3 ಇಂಚ್ ಆಗುವಷ್ಟು ಶುಂಠಿ, ಹಸಿ ಶುಂಠಿ ತೊಗೋಬೇಕು. ಹಾಗೆ ಒಂದೆರಡು ಟೊಮೆಟೊ ತೊಗೊಂಡು ಕಟ್ ಮಾಡಿಕೊಂಡು ಹಾಕ್ಕೋಬೇಕು. ಅದು ನುಣ್ಣಗೆ ಆಗುವ ಹಾಗೆ ಪೇಸ್ಟಿ ಮಾಡ್ಕೋಬೇಕು. ಅದಾದಮೇಲೆ ನಾವು ಒಗ್ಗರಣೆಗೆ ಏನೇನು ಬೇಕು ನೋಡ್ಕೊಳ್ಳೋಣ ಬನ್ನಿ. ಒಂದೆರಡು ಹಸಿಮೆಣಸಿನ್ಕಾಯಿ, ಹಾಗೆ ಒಂದು ಈರುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು, ಹಾಗೆ ಕರಿಬೇವಿನ ಸೊಪ್ಪು, ಹಾಗೆ ರಾತ್ರಿಯೇ ನಾನು ಒಣ ಬಟಾಣಿ ನೆನೆಸಿಟ್ಕೊಂಡಿದ್ದೆ, ಅದು ನೀವು ಹಸಿದಿದ್ದರೆ ಹಸಿದು ಹಾಕ್ಕೋಬೋದು. ಹಾಗೆ ಎಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದೆಲ್ಲ ಒಂದರಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಅಕ್ಕಿನೂ ಅಷ್ಟೇ ಒಂದು 1/2 ಅವರ್ಗೆ ಮುಂಚೆ ಮಾಡ್ತಿದ್ದೀವಿ ಅನ್ನೋ ಹಾಗೆ ನೆನೆಸಿಟ್ಕೋಬೇಕು. ಅವೆಲ್ಲ ರೆಡಿ ಮಾಡಿದಾದಮೇಲೆ 1 ಸ್ಪೂನ್ ಆಗುವಷ್ಟು ಬಿರಿಯಾನಿ ಪೌಡರ್, ಹಾಗೆ 1 ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ, ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕ್ಕೋಬೇಕು. ಅದಾಗಿದ್ಮೇಲೆ ಒಂದು ಪಲಾವ್ ಎಲೆ, ಒಂದು ಏಲಕ್ಕಿ, ಒಂದು ಮೊಗ್ಗು, ಹಾಗೆ ಒಂದು ಸ್ವಲ್ಪ ಚಕ್ಕೆ ಲವಂಗ, ಹಾಗೆ ಚಕ್ಕೆ ಲವಂಗ ಆದಮೇಲೆ ಒಂದು ಪಲಾವ್ ಎಲೆ ಹಾಕ್ಕೋಬೇಕು. ಹಾಗೆ ಸೋಂಪು ಒಂದು ಸ್ವಲ್ಪ ಎಲ್ಲ, ಹಾಗೆ ಒಂದು ಕುಕ್ಕರ್ ತೊಗೊಂಡು 1-2 ಅಥವಾ 3 ಸ್ಪೂನ್ ಆಗುವಷ್ಟು ಆಯಿಲ್ ಹಾಕಿ, ಅದಾದಮೇಲೆ ಈರುಳ್ಳಿ ಹಾಕಿ ಗೋಲ್ಡನ್ ಫ್ರೈ ಆಗೋವರೆಗೆ ಇದ್ದು, ಅದಾದಮೇಲೆ ಸ್ಪೈಸಸ್ ಹಾಕ್ಕೋಬೇಕು. ಅದು ಅಷ್ಟೇ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಆದಮೇಲೆ ಸ್ಪೈಸಸ್ ಹಾಕ್ಕೋಬೇಕು. ಅದಾದಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಕೋಬೇಕು. ಅದಾದಮೇಲೆ ಪೇಸ್ಟಿ ಮಾಡಿ ಇಟ್ಕೊಂಡಿರ್ತೀವಲ್ವ ಅದು ಹಾಕ್ಕೋಬೇಕು. ಎಣ್ಣೆ ಬಿಡೋವರೆಗೂ ಹಾಕ್ಕೋಬೇಕು. ಎಣ್ಣೆ ಬಿಡೋದು ಯಾವ ರೀತಿ ಅಂತ ನಮ್ಗೆ ಗೊತ್ತಾಗಬೇಕಂದ್ರೆ ಕಲರ್ ಚೇಂಜ್ ಆಗುತ್ತೆ, ಆಗದವರೆಗೂ ಹಾಕ್ಕೊಂಡು, ಹಾಗೆ ಮಸಾಲೆ ಎಲ್ಲ ಹಾಕ್ಕೊಂಡಿರ್ತೀವಲ್ಲ, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಬಿರಿಯಾನಿ ಪೌಡರ್, ಹಾಗೆ 1 ಸ್ಪೂನು ಚಿಕನ್ ಮಸಾಲ, ಸ್ವಲ್ಪ ಪೆಪ್ಪರ್ ಪೌಡರ್ ಅರ್ಧ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿರ್ತೀವಲ್ಲ ಅದೆಲ್ಲ ಮಿಕ್ಸ್ ಮಾಡಬೇಕು. ಹಾಕಿ ಅದಾದಮೇಲೆ ಹಸಿ ಬಟಾಣಿ ರಾತ್ರಿ ನೆನೆಸಿಟ್ಕೊಂಡಿರ್ತೀವಲ್ಲ, ಒಣ ಬಟಾಣಿ ನೆನೆಸ್ಕೊಂಡಿರ್ತೀವಲ್ಲ ಅದು ಹಾಕ್ಕೋಬೇಕು. ಅದು ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಖಾರ ಎಲ್ಲ ಅದಕ್ಕೆ ಹಿಡ್ಕೋಬೇಕು. ಅದಾಗಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಅದೆಲ್ಲ ಸ್ವಲ್ಪ ಕಲಸಿ ಕೊಡಬೇಕು. ನೋಡ್ಕೊಳ್ಳಿ. ಹಾಗೆ ನೆನೆಸಿಟ್ಕೊಂಡಿರ್ತೀವಲ್ಲ 1/2 ಅವರ್ಗೆ ಮುಂಚೆ ಹಾಕಿ 1 ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೀನಿ ನಾನು. ಅದನ್ನು ಹಾಕಿ ಅದಾಗಿದ್ಮೇಲೆ ಒಂದು ಬದನೆಕಾಯಿ ಕೊಯ್ದಿಟ್ಕೊಂಡಿದ್ದೆ, ಅದು ಕೂಡ ಹಾಕಿದೆ. ನಾನು ಹೇಳಿದ್ದೇನಲ್ಲ, ಬದನೆಕಾಯಿ ಬಾತಾದರೂ ಅನ್ಬೋದು, ಇದಕ್ಕೆ ಟೊಮೆಟೊ ಬಾತ್ ಅಂತ ನಾವು ಹೆಸರಿಡ್ಬೋದು. ತುಂಬ ರುಚಿಯಾಗಿರುತ್ತೆ. ಯಾವುದೇ ಬಾತ್ಗಾಗಲಿ ವೈಟ್ದು ಬದನೆಕಾಯಿ ಹಾಕಿದರೆ, ಅದು ಉದ್ದಕ್ಕಿರುತ್ತಲ್ವ ಮೈಸೂರು ಬದನೆಕಾಯಿ, ಅದು ಹಾಕಿದರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಗ್ಲಾಸ್ ಅಕ್ಕಿ ಹಾಕ್ತಿದ್ದೀವಿ ಅಂತಂದರೆ 2 ಗ್ಲಾಸ್ ನೀರು ಹಾಕ್ಕೋಬೇಕು. ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಕೊಯ್ದಿಟ್ಕೊಂಡಿದ್ದೆ, ದಬಗ್ಲೇ ತೋರಿಸಿದ್ದೀನಲ್ಲ ನಿಮಗೆ, ಕೊಯ್ದಿಟ್ಕೊಂಡಿದ್ದೀನಲ್ಲ ಅದೆಲ್ಲ ಹಾಕಿದೆ. ನೀರಲ್ಲಿ ಮೊದಲೇ ಇತ್ತು ಅದರೊಳಗಡೆ, ಹಾಕಿದೆ, ಮತ್ತು ನೀರು ಹಾಕಿ ನೀಟಾಗಿ ಕಲಿಸ್ಕೊಟ್ಟೆ. ಅದಾದಮೇಲೆ ಸಿಗೋಣ ಯಾವ ರೀತಿ ಆಗಿದೆ ಅಂತ. ನೋಡಿ, ಈ ರೀತಿ ಆಗಿದೆ. ನೀವು ಮಾಡಿ ತಿಂದು ಟೇಸ್ಟ್ ಯಾವ ರೀತಿ ಇದೆ ಅಂತ ನನಗೆ ಕಾಮೆಂಟ್ ಮಾಡಿ.